ನಮಸ್ಕಾರ ವೀಕ್ಷಕರೇ, ಆನ್ಲೈನ್ ಟಿವಿಗೆ ಸ್ವಾಗತ. ನಾನು ನಿಮ್ಮ ಎನ್ ಕೆ. ಆಧುನಿಕತೆಯ ಭರಾಟೆಯಲ್ಲಿ ಪರಿಸರ ನಾಶವಾಗುತ್ತಿದೆ. ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತ ವನಸಿರಿ ಅಮರೇಗೌಡ ಮಲ್ಲಾಪುರ ಕಳವಳ. ಮಸ್ಕಿ ನಗರದ ಎಸ್ಡಿಎಂ ಆಂಗ್ಲ ಮಾಧ್ಯಮ ಪ್ರಾಥಮಿಕ ಹಾಗೂ ಪ್ರೌಢಶಾಲೆ ಆವರಣದಲ್ಲಿ ವನಸಿರಿ ಫೌಂಡೇಶನ್ ರಾಜ್ಯ ಘಟಕ ರಾಯಚೂರು ವತಿಯಿಂದ ವಿಶ್ವ ಪರಿಸರ ದಿನಾಚರಣೆ ಅಂಗವಾಗಿ ಪರಿಸರ ಹಬ್ಬ ಹಾಗೂ ವಿದ್ಯಾರ್ಥಿಗಳಿಗೆ 500 ಸಸಿ ವಿತರಣೆಯ ಮೂಲಕ ಪರಿಸರ ಜಾಗೃತಿ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಕಾರ್ಯಕ್ರಮದ ಉದ್ಘಾಟನೆಯನ್ನು ಕರ್ನಾಟಕ ರಾಜ್ಯ ಪರಿಸರ ರಾಜ್ಯ ಪ್ರಶಸ್ತಿ ಪುರಸ್ಕೃತ ಹಾಗೂ ವನಸಿರಿ ಫೌಂಡೇಶನ್ ಸಂಸ್ಥಾಪಕ ಅಧ್ಯಕ್ಷ ಅಮರೇಗೌಡ ಮಲ್ಲಾಪುರ ಸಸಿ ನೆಟ್ಟು ನೀರುಣಿಸುವ ಮೂಲಕ ವಿಶ್ವ ಪರಿಸರ ದಿನಾಚರಣೆಗೆ ಚಾಲನೆ ನೀಡಿ ಮಾತನಾಡಿದರು. ಈ ಸಂದರ್ಭದಲ್ಲಿ ಎಸ್ಡಿಎಂ ಆಂಗ್ಲ ಮಾಧ್ಯಮ ಶಾಲೆಯ ಅಧ್ಯಕ್ಷ ಮಲ್ಲಿಕಾರ್ಜುನ ನ್ಯಾಯನೆಗಲಿ, ಚಂದ್ರಶೇಖರ ಉಮಾಕಾಂತ ಹಳ್ಳಿ, ಪರಿಸರ ಪ್ರೇಮಿಗಳಾದ ಅಮರೇಶ ಪತ್ತಾರ, ಬಳಗನೂರ, ಶ್ರೀಧರ ರಾಜು ಪತ್ತಾರ, ಚನ್ನಪ್ಪ ಕೆ ಹೊಸಳ್ಳಿ, ಮುದುಕಪ್ಪ ಹೊಸಳ್ಳಿ ಕ್ಯಾಂಪ್ ಹಾಗೂ ಶಾಲೆ ಶಿಕ್ಷಕರು, ವಿದ್ಯಾರ್ಥಿಗಳು ಹಾಜರಿದ್ದರು. ವರದಿ ಆನ್ಲೈನ್ ಟಿವಿ. ಈಗಾಗಲೇ ಒಂದು ಅದ್ಭುತವಾದ ಒಂದು ಕಿರುಚಿತ್ರ ನೋಡಿದ್ವಿ. ಈಗಾಗಲೇ ಅದು ಯಾವ ರೀತಿ ಒಂದು ತೋರಿಸ್ಕೊಡ್ತಂದ್ರೆ, ಹಳ್ಳಿಯಲ್ಲಿ ಭಾಗದ ರಸ್ತೆ ಬದಿಯಲ್ಲಿ ಇರುವಂತಹ ಗಿಡ ಮರಗಳನ್ನು ಒಂದೂ ಇಲ್ಲ. ಯಾಕೆ ಇಲ್ಲಂದ್ರೆ ಗಿಡದ ಕೆಳಗಡೆ ಭತ್ತ ಬೆಳೆಯಲ್ಲ, ಜೋಳ ಬೆಳೆಯಲ್ಲ ಕಟಾವು ಮಾಡ್ತೀವಿ. ಅದೇ ರೀತಿಯಾಗಿ ನಾವು ಭತ್ತ ಬೆಳೆದಂತ ಹುಲ್ಲನ್ನು ಹಾಕಿ ಸುಟ್ಟು ಗಿಡ ಮರಗಳಿಂದ ಮಾಡ್ತಾ ಇದೀವಿ. ಮಕ್ಕಳೇ, ನೀವೆಲ್ಲರೂ ನಿಮ್ಮ ಹುಟ್ಟುಹಬ್ಬಕ್ಕೆ ಗಿಡಗಳನ್ನು ಹಚ್ತೀರಾ? ಗಿಡಗಳು ಹಚ್ತೀರಾ? ಯಾರು ಹಚ್ಚಿಲ್ಲ, ಗಿಡಗಳು ಹಚ್ಚೋದಿಲ್ಲ. ನೀವೆಲ್ಲ ಕೇಕ್ ಕಟ್ ಮಾಡಿರ್ತೀರಿ. ಏನ್ ಮಾಡಿರ್ತೀರಿ? ಜೋರಾಗಿ ಹೇಳು. ಹಚ್ಚಿದ ದೀಪ ಆರಿಸುವ ಬದಲು ಒಂದು ಗಿಡವನ್ನು ಹಚ್ಚಿ ಮರವನ್ನಾಗಿ ಬೆಳೆಸಿ ಅಂತೇಳಿ ಯಾಕೆ ಹೇಳ್ತಾರೆ ಅಂದ್ರೆ, ಇವತ್ತು ಪ್ರಕೃತಿ ಮಾತೆ ಇದ್ರೆ ನಾವು ಬದುಕಲಿಕ್ಕೆ ಸಾಧ್ಯ. ಇವತ್ತು ಅಂತ ಶ್ರೀಗಳ ಪ್ರತಿಯೊಂದು ಹೇಳುವುದು ಮರ ದೇವರಿದ್ದವರ, ಮರದ ರಕ್ಷಣೆ ಮಹಾದೇವನ ರಕ್ಷಣೆ. ಮರ ದೇವರಿದ್ದವರ, ಮರದ ರಕ್ಷಣೆ ಮಹಾದೇವನ ರಕ್ಷಣೆ ಅಂತೇಳಿ ನಿಮ್ಮೆಲ್ಲರ ಏನು ಇವತ್ತು ಗಿಡಗಳನ್ನು ಎರಡು ಮಾಡಿದೀವಿ. ಸಾಲಮರ ತಿಮ್ಮಕ್ಕ ಅಂತ ಹೇಳಿರಲ್ಲ, ಸಾಲಮರ ತಿಮ್ಮಕ್ಕನ ಸ್ವರೂಪ ಅಂತೇಳಿ ಒಂದು ವಿದ್ಯಾರ್ಥಿಗಳು ಉಡುಪನ್ನು ತೆಕ್ಕೊಂಡು ಇವತ್ತು ಸಾಲಮರ ತಿಮ್ಮಕ್ಕ ಧರಿಸಿದಂತ ಪುಟ್ಟ ವಿದ್ಯಾರ್ಥಿಗಳು ಹೇಳಿದ್ವಿ, ಆ ಎರಡು ಗಿಡಗಳನ್ನು ಪಾಲನೆ ಪೋಷಣೆ ಮಾಡುವ ಜವಾಬ್ದಾರಿ ನಿಂದು ಅಂತ. ಆ ಎರಡು ಗಿಡಗಳನ್ನು ಬೆಳೆಸಬೇಕು ಅಂತ. ಆ ಎರಡು ಗಿಡಗಳನ್ನು ನಿಮಗೆ ಸಂಪೂರ್ಣವಾಗಿ ಒಪ್ಪಿಸಿರ್ತೀವಿ. ಈ ಸ್ಕೂಲ್ ಇರೋವರೆಗೂ ನೀವು ಅವೆರಡು ಪಾಲನೆ ಪೋಷಣೆ ಮಾಡುವ ಜವಾಬ್ದಾರಿ ನಿಂದು. ಆ ಪಾಲನೆ ಪೋಷಣೆ ಮಾಡಬೇಕಾದ್ರೆ ಏನ್ ಬೇಕಾಗಿಲ್ಲ, ಅದು ಏನ್ ಕೇಳಲ್ಲ, ಕೇವಲ ಒಂದು ಜಗ್ ನೀರನ್ನು ಕೇಳುತ್ತೆ. ಅದಕ್ಕೆ ಎಣ್ಣೆ ಸಿಂಪಡಣೆ ಮಾಡೋದು ಕೇಳಲ್ಲ, ಕೇವಲ 2 ಜಗ್ಗು ನೀರನ್ನು ಕೊಡುವಂತ ಕೆಲಸ ನೀನು ಮಾಡು. ಅವಾಗ ಸಾರ್ವತ್ರಿಕ ನಿನ್ನ ಪ್ರತಿಯೊಂದು ಏನು ಶಿಕ್ಷಣದಲ್ಲಿ ಕೂಡ ಅವರ ಆಶೀರ್ವಾದ ಸದಾಕಾಲ ಇರುತ್ತೆ. 114ನೇ ವರ್ಷದ ವಯಸ್ಸಿನ ಹಚ್ಚಿ ಈಗ 30ನೇ ತಾರೀಕು ಅವರ 14 ವರ್ಷ. 114 ವರ್ಷ ಯಾರು ಮಾಡಿದಾರೆ? ನಮ್ಮ ಸಿದ್ಧಗಂಗಾ ಶ್ರೀಗಳು. ನಡೆದಾಡುವ ದೇವರು 111ಕ್ಕೆ ಲಿಂಗೈಕ್ಯ ಆಗೋದು. ಆದ್ರೆ ಇವರು 114 ವರ್ಷ. 114 ವರ್ಷ ಯಾಕಂದ್ರೆ ಯಾವಾಗಲೂ ಪರಿಸರದಲ್ಲಿ ಇರುವಂತಹ ದಿಟ್ಟ ವೃಕ್ಷ ಮಾತೆ ಅಂತ ಹೇಳ್ಬೋದು. ಇವತ್ತು ನಮ್ಮ